ಸುಂದರವಾದಂತಹ ಕೋಮಲವಾದ ಹೊಳೆಯುವ ಚರ್ಮವನ್ನು ನಮ್ಮದಾಗಿಸಿಕೊಳ್ಳಲು ಮನೆಯಲ್ಲಿಯೇ ಒಂದು ಫೇಸ್ ಪ್ಯಾಕ್ ಅನ್ನು ಯಾವ ರೀತಿ ಮಾಡಿಕೊಳ್ಳಬಹುದು ಎಂಬುದನ್ನು ನೋಡೋಣ. ಮೊದಲಿಗೆ 4 ರಿಂದ 5 ಸ್ಪೂನ್ನಷ್ಟು ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಈ ರೀತಿ ತೆಗೆದುಕೊಂಡಂತಹ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಬೌಲ್ನಲ್ಲಿ 4 ರಿಂದ 5 ಗಂಟೆಗಳ ಕಾಲ ನೆನೆಯಲು ಬಿಡಬೇಕು. ಅದೇ ರೀತಿ 4 ರಿಂದ 5 ಸ್ಪೂನ್ಗಳಷ್ಟು ಹೆಸರು ಕಾಳನ್ನು ಸಹ ತೆಗೆದುಕೊಳ್ಳಬೇಕು. ಇವೆರಡನ್ನು 4 ರಿಂದ 5 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಕೊಳ್ಳಬೇಕು. ಮುಖದ ಮೇಲೆ ಮೊಡವೆಗಳು, ಒಣ ಚರ್ಮ, ಹೀಗೆ ಅನೇಕ ತೊಂದರೆಗಳಿಗೆ ಈ ಒಂದು ಹೆಸರು ಕಾಳು ರಾಮಬಾಣವಾಗಿ ಕೆಲಸ ಮಾಡಬಲ್ಲದು. ಹೆಸರು ಕಾಳಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಪ್ರಮಾಣವು ಹೆಚ್ಚಿನದಾಗಿದ್ದು ಚರ್ಮದ ಮೇಲಿನ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುವಲ್ಲಿ ಹೆಸರು ಕಾಳು ಕೆಲಸ ಮಾಡುತ್ತದೆ ಮತ್ತು ಚರ್ಮಕ್ಕೆ ಅಗತ್ಯವಾದ ಪೋಷಕ ಸತ್ವಗಳನ್ನು ಒದಗಿಸುವಲ್ಲಿ ಕೆಲಸ ಮಾಡುತ್ತದೆ. ಇದರಿಂದಲೇ ನಮ್ಮ ತ್ವಚೆ ಆರೋಗ್ಯಕರವಾಗಿ ಹೊಳಪಿನಿಂದ ಕೂಡಿರುವಂತೆ ಮಾಡುತ್ತದೆ. ಈ ಒಂದು ಹೆಸರು ಕಾಳು ಮತ್ತು ಅಕ್ಕಿಯನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಸಿಕೊಂಡ ಮೇಲೆ ಇದನ್ನು ಒಂದು ಮಿಕ್ಸಿಯ ಜಾರ್ನಲ್ಲಿ ಹಾಕಿಕೊಂಡು ನಾವು ರುಬ್ಬಿಕೊಳ್ಳಬೇಕಾಗುತ್ತದೆ. ಹೆಸರು ಕಾಳು ಮತ್ತು ಅಕ್ಕಿ ಎರಡನ್ನೂ 4 ರಿಂದ 5 ಗಂಟೆಗಳ ಕಾಲ ಸಮಯದಲ್ಲಿ ನೆನೆಸಿಕೊಳ್ಳಬೇಕು ಮತ್ತು ಎರಡನ್ನೂ ಒಂದೇ ಮಿಕ್ಸಿಯ ಜಾರಿನಲ್ಲಿ ಹಾಕಿಕೊಂಡು ರುಬ್ಬಿಕೊಳ್ಳಬೇಕಾಗುತ್ತದೆ. ಈ ಒಂದು ಹೆಸರು ಕಾಳಿನಲ್ಲಿ ಆಂಟಿಸೆಪ್ಟಿಕ್ ಗುಣಗಳು ಹೆಚ್ಚಾಗಿದ್ದು ಇವು ಚರ್ಮಗಳನ್ನು ತಂಪಾಗಿರುವಂತೆ ಮಾಡುತ್ತದೆ ಮತ್ತು ಪಳಪಳನೆ ಹೊಳೆಯುವ ಹಾಗೆ ಈ ಒಂದು ಹೆಸರು ಕಾಳು ನಮಗೆ ಚರ್ಮದ ಮೇಲೆ ಸಹಾಯ ಮಾಡಿ ಇದರ ಜಾದುವನ್ನು ನೀಡಿ ಹೊಳೆಯುವ ಚರ್ಮವನ್ನು ನಮ್ಮದಾಗಿಸಲು ಸಹಕಾರಿಯಾಗಿದೆ. ಅದೇ ರೀತಿ ಅಕ್ಕಿಯೂ ಸಹ ನಮ್ಮ ಚರ್ಮಕ್ಕೆ ಹೊಳಪನ್ನು ನೀಡುವುದಲ್ಲದೆ ಇದರಲ್ಲಿ ಹೆಚ್ಚಿನದಾಗಿ ವಿಟಮಿನ್ ಬಿ ಇದ್ದು ಇದು ಚರ್ಮಕ್ಕೆ ಹೊಳಪನ್ನು ಹೆಚ್ಚಿಸುತ್ತದೆ ಮತ್ತು ಮೊಡವೆ, ಪಿಗ್ಮಿಟೇಷನ್, ಕಲೆ ಇಂತಹ ಸಮಸ್ಯೆಗಳನ್ನು ತೊಡೆದುಹಾಕಲು ನಮಗೆ ಸಹಕಾರಿಯಾಗಿದೆ ಮತ್ತು ವಯಸ್ಸಾಗುವಿಕೆ ಗುಣವನ್ನು ಈ ಒಂದು ಅಕ್ಕಿಯು ಕಡಿಮೆ ಮಾಡುತ್ತಾ ಬರುತ್ತದೆ. ಮುಖದಲ್ಲಿ ಸುಕ್ಕು, ಒಣಗಿದ ಹಾಗೆ ಅನೇಕ ಸಮಸ್ಯೆಗಳನ್ನು ಕಡಿಮೆ ಮಾಡುವಲ್ಲಿ ಈ ಒಂದು ಅಕ್ಕಿಯು ಸಹಾಯಕವಾಗಿದೆ. ಈ ಎರಡರ ಮಿಶ್ರಣವನ್ನು ರುಬ್ಬಿಕೊಂಡು ಒಂದು ಪಾತ್ರೆಗೆ ಕಾಫಿ ಸೋಸುವ ಫಿಲ್ಟರಿಂದ ಫಿಲ್ಟರ್ ಮಾಡಿಕೊಳ್ಳಬೇಕಾಗುತ್ತದೆ. ನೀಟಾಗಿ ಇದನ್ನು ಸೋಸಿಕೊಳ್ಳಬೇಕು. ಇದೇ ರೀತಿ ನೀಟಾಗಿ ಈ ಒಂದು ಮಿಶ್ರಣವನ್ನು ಫಿಲ್ಟರ್ ಮಾಡಿಕೊಳ್ಳಬೇಕು. ಈ ರೀತಿ ಫಿಲ್ಟರ್ ಮಾಡಿಕೊಂಡಂತಹ ಅಕ್ಕಿ ಮತ್ತು ಹೆಸರು ಕಾಳಿನ ಮಿಶ್ರಣವನ್ನು ನಾವು ತೆಗೆದುಕೊಳ್ಳೋಣ. ಈ ಒಂದು ಮಿಶ್ರಣವನ್ನು ಬಳಸಿಕೊಂಡು ನಾವು ಯಾವ ರೀತಿ ನಮ್ಮ ತ್ವಚೆಯ ಅಂದವನ್ನು ಹೆಚ್ಚಿಸಿಕೊಳ್ಳಬಹುದು ಅಥವಾ ಒಂದು ಫೇಸ್ ಪ್ಯಾಕ್ ಅನ್ನು ಯಾವ ರೀತಿ ತಯಾರಿಸಿಕೊಳ್ಳಬಹುದು ಎಂಬುದನ್ನು ತಿಳಿಯೋಣ. ಈ ಒಂದು ಅಕ್ಕಿ ಮತ್ತು ಹೆಸರು ಕಾಳಿನ ಮಿಶ್ರಣವನ್ನು ನಾವು ರುಬ್ಬಿಕೊಂಡು ಸೋಸಿಕೊಂಡ ನಂತರ ಇದನ್ನು ಬಳಸಿಕೊಂಡು ಒಂದು ಫೇಸ್ ಪ್ಯಾಕ್ ಅನ್ನು ಮಾಡಿಕೊಳ್ಳೋಣ. ಇದನ್ನು ಮೊದಲಿಗೆ ಬಿಸಿಯಾಗಲು ಒಂದು ಸ್ಟವ್ ಅನ್ನು ಹಚ್ಚಿ ಇಡಬೇಕಾಗುತ್ತದೆ. ಸ್ಟವ್ ಅನ್ನು ಹಚ್ಚಿ ಲೋ ಫ್ಲೇಮಲ್ಲಿ ಮಿಶ್ರಣವನ್ನು ಬಿಸಿ ಮಾಡಿಕೊಳ್ಳುತ್ತಾ ಬರಬೇಕು. ಅಂದರೆ ಇದು ಸ್ವಲ್ಪ ಪ್ರಮಾಣದಲ್ಲಿ ಗಟ್ಟಿಯಾಗುತ್ತಾ ಬರಬೇಕು. ಯಾವುದೇ ಗಂಟುಗಳಿಲ್ಲದೆ ಈ ಒಂದು ಮಿಶ್ರಣವನ್ನು ನಾವು ಬಿಸಿ ಮಾಡಿಕೊಳ್ಳಬೇಕಾಗುತ್ತದೆ. ಈ ರೀತಿ ಗಂಟುಗಳಿಲ್ಲದೆ ಅಥವಾ ಗಟ್ಟಿಯಾಗದೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಒಂದು ಕ್ರೀಮಿ ಕನ್ಸಿಸ್ಟೆಂಟಲ್ಲಿ ನಮಗೆ ದೊರಕಬೇಕಾಗಿದೆ. ಸೊ ನೀಟಾಗಿ ನಾವು ಬಿಸಿ ಮಾಡಿಕೊಳ್ಳುತ್ತಾ ಬರಬೇಕು. ಗಂಟುಗಳಿಲ್ಲದ ಹಾಗೆ ನೀಟಾಗಿ ಈ ಒಂದು ಮಿಶ್ರಣವನ್ನು ಗಟ್ಟಿಯಾಗಿ ಮಾಡಿಕೊಳ್ಳಬೇಕು. 5 ರಿಂದ 10 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿ ಸ್ಟವ್ ಅನ್ನು ಇಟ್ಟುಕೊಂಡು ಈ ರೀತಿ ಮಿಕ್ಸ್ ಮಾಡುತ್ತಾ ಬರಬೇಕಾಗುತ್ತದೆ. ಯಾವುದೇ ಗಂಟುಗಳಿರಬಾರದು ಮತ್ತು ಈ ಒಂದು ಕ್ರೀಮ್ ತಳವನ್ನು ಹಿಡಿಯದೆ ನಾವು ಮಿಕ್ಸ್ ಮಾಡುತ್ತಾ ಬರಬೇಕಾಗುತ್ತದೆ. ಇದರಲ್ಲಿರುವಂತಹ ನೀರಿನ ಅಂಶವು ಕಡಿಮೆಯಾಗಿ ಇದು ಒಂದು ಕ್ರೀಮ್ ಅಥವಾ ಒಂದು ಕ್ರೀಮಿ ಕನ್ಸಿಸ್ಟೆಂಟಲ್ಲಿ ನಮಗೆ ದೊರೆಯುವ ಹಾಗೆ ನಾವು ಇದನ್ನು ಬಿಸಿ ಮಾಡಿಕೊಳ್ಳಬೇಕು. ಅನಂತರ ಸ್ಟವ್ ಅನ್ನು ಆರಿಸಿ ಈ ಒಂದು ಕ್ರೀಮನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಯಾವ ರೀತಿ ಮಿಕ್ಸ್ ಮಾಡಬಹುದು ಎಂದರೆ ಒಂದು ಕ್ರೀಮ್ ಅಥವಾ ಒಂದು ಜೆಲ್ ಕನ್ಸಿಸ್ಟೆಂಟಲ್ಲಿ ನಮಗೆ ದೊರೆಯಬೇಕು. ಆ ರೀತಿ ನಾವು ನೀಟಾಗಿ ಇದನ್ನು
ಮಿಕ್ಸ್ ಮಾಡಿಕೊಳ್ಳಬೇಕು. ಹೆಸರುಕಾಳು ಮತ್ತು ಅಕ್ಕಿಯ ಈ ಒಂದು ಮಿಶ್ರಣದ ಹಿಟ್ಟು ಅಥವಾ ಕ್ರೀಮನ್ನು ನಾವು ಬಳಸಿಕೊಂಡು ಒಂದು ಕ್ರೀಮನ್ನು ಮಾಡಿಕೊಳ್ಳೋಣ. ಈ ರೀತಿ ಮಾಡಿಕೊಂಡಂತಹ ಈ ಒಂದು ಫೇಸ್ ಪ್ಯಾಕ್ಗೆ ನಾವು ಇವಾಗ 2 ರಿಂದ 3 ಸ್ಪೂನ್ನಷ್ಟು ಅಲೋವೆರಾ ಜೆಲ್ಲನ್ನು ಮಿಶ್ರಣ ಮಾಡಿಕೊಳ್ಳಬೇಕು. 2 ರಿಂದ 3 ಸ್ಪೂನ್ನಷ್ಟು ಅಲೋವೆರಾ ಜೆಲ್ಲನ್ನು ಇದಕ್ಕೆ ಮಿಶ್ರಣ ಮಾಡಿ. ಅಲೋವೆರಾ ಜೆಲ್ ನಮ್ಮ ಚರ್ಮದ ಮೇಲೆ ಜಾದುವನ್ನು ಮಾಡುತ್ತದೆ. ಬಿಸಿಲಿನಿಂದ ಮುಖದ ಮೇಲೆ ಸನ್ ಟ್ಯಾನ್ ಅನ್ನು ತೆಗೆದುಹಾಕುವಲ್ಲಿ ಸಹಾಯಕವಾಗಿದೆ. ಅದೇ ರೀತಿ ಮೊಡವೆಗಳ ಕಲೆಗಳನ್ನು ತೆಗೆಯುವಲ್ಲಿ ಇದು ಸಹಕಾರಿಯಾಗಿದೆ. ಈ ರೀತಿ ಮಿಶ್ರಣ ಮಾಡಿಕೊಂಡಂತಹ ಈ ಒಂದು ಫೇಸ್ ಪ್ಯಾಕ್ ಅನ್ನು ನಮಗೆ ಅನುಕೂಲವಾದ ರೀತಿಯಲ್ಲಿ ಅಥವಾ ಅನುಕೂಲವಾದ ಸಮಯದಲ್ಲಿ ಮುಖಕ್ಕೆ ಲೇಪನ ಮಾಡಿಕೊಳ್ಳಬೇಕಾಗುತ್ತದೆ. ಇದಕ್ಕೆ ಯಾವುದೇ ರೀತಿಯ ನೀರು, ಹಾಲು ಏನನ್ನೂ ಸೇರಿಸಬಾರದು. ಈ ರೀತಿ ಮಿಶ್ರಣ ಮಾಡಿಕೊಂಡಂತಹ ಈ ಒಂದು ಫೇಸ್ ಪ್ಯಾಕ್ ನಮ್ಮ ಮುಖದ ಮೇಲೆ ಜಾದುವನ್ನು ಮಾಡಿಬಿಡುತ್ತದೆ. ಮುಖದ ಹೊಳಪನ್ನು ಹೆಚ್ಚಿಸುವುದಲ್ಲದೆ ಮುಖದ ಹಲವಾರು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇದನ್ನು ಸ್ನಾನಕ್ಕೂ ಮೊದಲು ಅಥವಾ ಮುಖ ತೊಳೆಯುವ ಮೊದಲು ಮುಖಕ್ಕೆ ಲೇಪನ ಮಾಡಿಕೊಳ್ಳಬೇಕಾಗುತ್ತದೆ. ಈ ಒಂದು ಫೇಸ್ ಪ್ಯಾಕನ್ನು ಸ್ಟೋರ್ ಮಾಡಿಯೂ ಸಹ ಇಟ್ಟುಕೊಳ್ಳಬಹುದು. 3 ರಿಂದ 4 ದಿನಗಳವರೆಗೆ ಮುಖಕ್ಕೆ ನೀಟಾಗಿ ಲೇಪನ ಮಾಡಿಕೊಳ್ಳಬೇಕು. ಈ ಒಂದು ಫೇಸ್ ಪ್ಯಾಕನ್ನು ಲೇಪನ ಮಾಡಿಕೊಂಡು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಹಾರಲು ಬಿಡಬೇಕು. ಅನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಇದನ್ನು ತೊಳೆದುಕೊಳ್ಳಬೇಕಾಗುತ್ತದೆ. ಅಂದರೆ ಫೇಸ್ ಪ್ಯಾಕನ್ನು ತೊಳೆದುಕೊಳ್ಳಬೇಕು. ಈ ರೀತಿ ತೊಳೆದುಕೊಂಡ ನಂತರ ಮುಖಕ್ಕೆ ಒಂದು ಮಾಯಶ್ಚರೈಸಿಂಗ್ ಅನ್ನು ಹಚ್ಚಿಕೊಂಡು ನೀಟಾಗಿ ಮಸಾಜ್ ಮಾಡಿಕೊಳ್ಳಬೇಕು. ಯಾವುದೇ ಫೇಸ್ ಪ್ಯಾಕ್ ಆದ ನಂತರ ಒಂದು ಮಾಯಶ್ಚರೈಸಿಂಗ್ ಅನ್ನು ನಾವು ಮಾಡಿಕೊಂಡರೆ ನಮ್ಮ ತ್ವಚೆಯ ಹಂದವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಈ ರೀತಿ ಮಾಯಶ್ಚರೈಸನ್ನು ಮುಖದ ಎಲ್ಲ ಭಾಗಗಳಿಗೆ ಹಚ್ಚಿಕೊಳ್ಳಬೇಕು. ಅನಂತರ ನಿಮ್ಮ ಮುಖವು ಹೊಳೆಯುವಂತಹ ನಯವಾದ ಕೋಮಲವಾದ ತ್ವಚೆಯನ್ನು ಪಡೆಯುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.